ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಬರ ಅನುದಾನ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಸಿಟಿ ರವಿ ಅವರು ಸವಾಲ್ ಹಾಕಿದ್ದಾರೆ. ರಾಜ್ಯಕ್ಕೆ ಹೆಚ್ಚು ಅನುದಾನ ತೆರಿಗೆ ಪಾಲು ಕೊಟ್ಟಿರೋದು ಮೋದಿ ಸರ್ಕಾರ. ಬೇಕಾದ್ರೆ ಕಾಂಗ್ರೆಸ್ ಚರ್ಚೆ ನಡೆಸಲಿ, ನಾವು ಕಾಂಗ್ರೆಸ್ನ ದೃಷ್ಟಿದೋಷ ನಿವಾರಿಸ್ತೀವಿ ಅಂತ ಕಾಂಗ್ರೆಸ್ಗೆ ವಿಭಜನೆಯ ರೋಗ ಆವರಿಸಿದೆ ಅಂತ ಕಿಡಿಕಾರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲೋಕಸಭೆ ಚುನಾವಣೆ ಅನ್ನೋದನ್ನು ಮರ್ತಂಗೆ ಕಾಣುತ್ತೆ. ಅವರಿಗೆ ನಾನೊಂದು ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ನೀವು ಚರ್ಚೆ ನಡೆಸಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿ. ನಾವೀಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೇ ಹೆಚ್ಚು, ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಯೋಜನೆಗಳ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲಿನ ರೂಪದಲ್ಲಿ ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರೋದು ಮೋದಿಯವರು, ಉಳಿದೆಲ್ಲರಿಗಿಂತ ಹೆಚ್ಚು. ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ. ಚರ್ಚೆ ನಡೆಸೋಣ. ನಿಮ್ಮ ದೃಷ್ಟಿಯಲ್ಲಿ ಹೆಚ್ಚು ಗ್ರಾಂಟ್ ಕೊಟ್ಟವರು, ಹೆಚ್ಚು ತೆರಿಗೆ ಪಾಲು ಕೊಟ್ಟವರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿ ಆದರೆ ಆ ದೃಷ್ಟಿದೋಷವನ್ನು ನಿವಾರಿಸಬೇಕಾಗತ್ತೆ. ನೀವು ಇದು ಯಾವುದನ್ನು ಚರ್ಚೆ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದೆ. ಆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ